ವೇಕ್ಫಿಟ್ಟಿಂದ ನಾವು ಮೆಟರ್ನಿಟಿ ಪಿಲ್ಲೋ ತರಿಸಿದ್ದೀವಿ. ಅದು ಪ್ಯಾಕಿಂಗ್ ಈ ಥರ ಬಂದಿದೆ. ಇದು ಯು ಶೇಪಲ್ಲಿ ಇರುವಂಥ ಮೆಟರ್ನಿಟಿ ಪಿಲ್ಲೋ ಪಾರ್ಸಲೆಲ್ಲ ಈ ಥರ ಬಂದಿದೆ. ಇದೀಗ ಅನ್ರ್ಯಾಪ್ ಮಾಡಿ ತೋರಿಸ್ತೀವಿ ಹೇಗಿದೆ ಇದು ಅಂತ. ಇದಕ್ಕೆ 7 days ರಿಪ್ಲೇಸ್ಮೆಂಟ್ ಇದೆ. ಮತ್ತು ಔಟರ್ ಲೇಯರ್ ಕವರ್ನ ವಾಶ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ 4 ಕಲರ್ಸ್ ಅವೈಲಬಿಲಿಟಿ ಇದೆ. ಬ್ಲೂ, ಗ್ರೀನ್, ಬ್ಲ್ಯಾಕ್ ಮತ್ತು ಇದೊಂದು ಪಿಂಕ್ ಥರದ್ದು ಈ ಥರ ಇದೆ. ಔಟರ್ ಲೇಯರ್ ಕವರು ವೆಲ್ವೆಟ್ ಅಂತ ಹೇಳಿದ್ದಾರೆ ಅವರು ಮೆಟೀರಿಯಲ್ ಡಿಸ್ಕ್ರಿಪ್ಷನಲ್ಲಿ. ಈ ಥರ ಇದೆ. ಇದು ಆ ಪ್ಲಾಸ್ಟಿಕ್ ರ್ಯಾಪರ್ನ ಕಟ್ ಮಾಡಿದ್ರೆ ಅದು ಫುಲ್ಲು ಅದರೊಳಗಿರುವಂಥ ಏರೆಲ್ಲ ಅನ್ಲಾಕ್ ಆಗುತ್ತೆ. ನೋಡಿ, ನೀವು ನೋಡ್ತಾ ಹೋಗ್ಬೋದು, ಅದು ಏರೆಲ್ಲ ಅನ್ಲಾಕ್ ಆಗಿದೆ. ಇದು ಅನ್ರ್ಯಾಪ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ. ಇದು ಯು ಶೇಪು. ಇನ್ನೂ 4-5 ಥರ ಆಪ್ಷನ್ ಇದೆ. ಸೀಟ್ ಟೈಪಲ್ಲಿದೆ ಮತ್ತು ನರ್ಸಿಂಗ್ ವಿತ್ ಬೇಬಿ ಕೇರ್ ಪಿಲ್ಲೋ ಇದೆ. ಈ ಥರ ಇದನ್ನು ಬೆಡ್ ಮೇಲೆ ಹಾಕ್ಕೋಬೋದು. ನೀವು ನೋಡ್ತಾ ಇದ್ದೀರಾ, ಈ ಥರ ಇದನ್ನು ಹಾಕ್ಕೊಬೋದು. ಮತ್ತು ಇದನ್ನು ಬ್ಯಾಕ್ ಸಪೋರ್ಟಿಗೂ ಯೂಸ್ ಮಾಡ್ಬೋದು. ನಾನೀಗ ಹಾಕಿ ತೋರಿಸ್ತೀನಿ ಹೇಗೆ ಅಂತ. ನೋಡಿ, ಇದನ್ನು ಈ ಥರ ಹಾಕ್ಕೊಂಡು ಕೂತ್ಕೋಬೋದು. ಸಪೋರ್ಟ್ ಸಿಗುತ್ತೆ ಇದಕ್ಕೆ ಈ ಥರ. ಬಟ್ ಒಂದೇ ಪ್ರಾಬ್ಲಮ್ ಅಂದರೆ ಇದು ಮೇಲ್ಗಡೆ ಬಟ್ಟೆ ವೆಲ್ವೆಟ್ ಆದ್ದರಿಂದ ಸ್ವಲ್ಪ ಜಾರುತ್ತೆ. ಯಾಕಂದರೆ ತುಂಬ ನೈಸ್ ಇದೆ ಇದು ಮೆಟೀರಿಯಲ್ಲು. ಅದರ್ವೈಸ್ ಇಟ್ ಈಸ್ ಫೈನ್. ಸ್ವಲ್ಪ ಭಾರ ಇದೆ. ನೀವು ಬೇಕಾದ್ರೆ ಇದನ್ನು ಹೀಗೆ ಹಾಕೋಬೋದು ಅಥವಾ ಹೀಗೂ ಹಾಕೋಬೋದು. ಇಷ್ಟು ಎತ್ತರ ಆಗುತ್ತೆ ಈ ಥರ ಹಾಕ್ಕೊಂಡಾಗ. ನೋಡಿ, ಈ ಥರ ಹಾಕ್ಕೊಂಡು ಕೂತ್ಕೋಬೋದು ಬ್ಯಾಕ್ ಸಪೋರ್ಟಿಗೆ. ನಮ್ಮ ಸ್ಟಮಕ್ ಮೇಲೆ ಈ ಥರ ಹಾಕ್ಕೊಂಡು ಕೂತ್ಕೋಬೋದು. ಅದೇ ನಾನು ಆಗಲೇ ಹೇಳಿರೋ ಥರ ಸ್ವಲ್ಪ ಜಾರುತ್ತೆ ಮೆಟೀರಿಯಲ್ಲು, ಬಿಕಾಸ್ ಇದು ಔಟರ್ ಲೇಯರ್ ವೆಲ್ವೆಟ್ ಆದ್ದರಿಂದ. ಇದಕ್ಕೆ ಜಿಪ್ ಕೊಟ್ಟಿದ್ದಾರೆ, ನಾನು ತೋರಿಸ್ತೀನಿ ಈಗ. ನೋಡಿ, ಇದಕ್ಕೆ ಜಿಪ್ ಕೊಟ್ಟಿದ್ದಾರೆ. ಇಲ್ಲಿ ಜಿಪ್ ಓಪನ್ ಮಾಡಿ ಔಟರ್ ಲೇಯರ್ ಕವರ್ನ ನೀವು ಓಪನ್ ಮಾಡಿ ವಾಶ್ ಮಾಡ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ಇದನ್ನು. ನೋಡಿ, ಇಲ್ಲಿಗ ನಾವು ಜಿಪ್ಪು ಓಪನ್ ಮಾಡ್ತಾ ಇದ್ದೀವಿ. ಅರ್ಧ ಓಪನ್ ಮಾಡಿದ್ದೀವಿ ಆಲ್ರೆಡಿ. ನೋಡಿ, ಈ ಥರ ಇದೆ ಒಳಗಡೆ ಮೆಟೀರಿಯಲ್ಲು. ಇದು ವಾಷಬಲ್ ಅಲ್ಲ, ಇದು ಹೊರಗಡೆ ಮಾತ್ರ ವಾಷಬಲ್ ಅಂತ ಅವ್ರು ಹೇಳಿದ್ದಾರೆ. ದಿಸ್ ಇಸ್ ಪ್ಯೂರ್ ವೆಲ್ವೆಟು. ಸೊ ಸಾಫ್ಟಾಗಿದೆ. ಬಟ್ ಅದೇ ಸ್ವಲ್ಪ ನೈಸ್ ಆದ್ದರಿಂದ ಜಾರುತ್ತೆ ಹಾಕ್ಕೊಂಡು ಕೂತ್ಕೊಂಡಾಗ. ಎಂಡ್ ಪ್ರಾಡಕ್ಟ್ ಈ ಥರ ಕಾಣಿಸುತ್ತೆ. ನಾನು ಇದ್ರದ್ದು ಪ್ರಾಡಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಜೊತೆಗೆ ಪ್ರೈಸು ಅಲ್ಲೇ ಮೆನ್ಷನ್ ಮಾಡಿರ್ತೀನಿ. ನಾನು ಇದನ್ನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು ಫ್ರಮ್ ದ ಕಂಪನಿ ವೇಕ್ಫಿಟ್. ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.